ಲೆಫ್ಟಿಸ್ಟ್ ಅಂದ್ರಿ ಬಹುಶಃ ಕಡೆ ಪ್ರಶ್ನೆ ನಾನು ಅದನ್ನೇ ಕೀರ್ತಿ ಅವ್ರನ್ನ ಕೇಳ್ತೀನಿ. ಲೆಫ್ಟ್ ಐಡಿಯಾಲಜಿ, ಕಮ್ಯುನಿಸ್ಟ್ಗಳು ಇದೆಲ್ಲದರ ಮೂಲ ತತ್ವ ಇದ್ದಿದ್ದು ಬಡವರು, ಹಿಂದುಳಿದವರು, ತುಳಿತಕ್ಕೊಳಗಾದವರ ಪರವಾದ ಹೋರಾಟ. ಅದು ಬರ್ತಾ 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 ಧರ್ಮಸ್ಥಳದ ತನಕ ಬಂದಿಲ್ಲೋ ಹೊತ್ತಿಗೆ ಇದು ಧರ್ಮದ ವಿರುದ್ಧ, ಹಿಂದೂಗಳ ವಿರುದ್ಧ, ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಅನ್ನೋ ರೀತಿಯಲ್ಲಿ ಆಗೋಯ್ತಾ ಅಂತ. ಇವತ್ತು ಒಂದು ಬಿಗ್ಗೆಸ್ಟ್ ಸಮಸ್ಯೆ ಏನು ಅಂತಂದ್ರೆ, ಸೆಕ್ಯುಲರ್ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ಬೇಕು ಫಸ್ಟ್. ಇವತ್ತು ಸೆಕ್ಯುಲರ್ ಅಂದ್ರೆ ಯಾರು ಹಿಂದೂ ಧರ್ಮವನ್ನ ಬೈತಾನೋ ಅವನು ಸೆಕ್ಯುಲರ್. ತುಂಬಾ ಸಿಂಪಲ್ ಆಗಿದೆ ಅದು. ಅವರೆಲ್ಲರದು ಹೆಂಗಿದೆ ಅಂತಂದ್ರೆ, ಹಿಂದೂ ಧರ್ಮವನ್ನ ಯಾರು ನಿಂದಿಸ್ತಾನೋ, ಶ್ರೀರಾಮನನ್ನ ಯಾರು ಬೈತಾನೋ, ಮೋದಿ ವಿರುದ್ಧ ಯಾರು ಮಾತಾಡ್ತಾರೋ, ದೇಶದ ವಿರುದ್ಧವಾಗಿ ಯಾರು ಮಾತಾಡ್ತಾರೋ, ಈ ಸೆಕ್ಯುಲರ್. ಎಲ್ಲ ಧರ್ಮವನ್ನ ಗೌರವಿಸು, ನಿನ್ನ ಧರ್ಮವನ್ನ ಆರಾಧಿಸು ಎಂದು ಹೇಳುವ ಹಿಂದೂ ಧರ್ಮೀಯ ಅವನು ಸೆಕ್ಯುಲರ್ ಅಲ್ಲ, ಅವನು ಕೋಮುವಾದಿ. ಆದರೆ ಎಲ್ಲ ಧರ್ಮವನ್ನ ನಂಬಿಸಿ, ಎಲ್ಲ ಧರ್ಮವನ್ನ ಆರಾಧಿಸಿ, ಹಿಂದೂ ಧರ್ಮವನ್ನ ಏಕಾಏಕಿ ಅಟ್ಯಾಕ್ ಮಾಡುವವನು ಅವ್ನು ಎಂಥ ಸೆಕ್ಯುಲರ್ ರೀ. ಎಷ್ಟು ಚೆನ್ನಾಗಿ ರಾಮಂಗೆ ಬೈತಾನೆ, ಸೀತೆಗೆ ಬೈತಾನೆ, ಎಂಥ ಸೆಕ್ಯುಲರು. ಈ ಪರಿಸ್ಥಿತಿಗೆ ಬಂದು ತಲುಪಿದೆ. ಆ್ಯಂಡ್ ನೀವು ಕೇಳಿದ ಹಾಗೆ ಕಮ್ಯುನಿಸ್ಟ್ಗಳಾಗಿರ್ಬೋದು, ಲೆಫ್ಟಿಸ್ಟ್ಗಳಾಗಿರ್ಬೋದು, ಅವರು ಅಂದರೆ ಈ ಜನಪರ, ಬಡವರ ಪರ, ದೀನದಲಿತರ ಪರ, ಶೋಷಿತರ ಪರ ಅಂತ ಇದ್ದವರು ಯಾರ ಪರ ಇರಬೇಕು ಅನ್ನೋದನ್ನ ಮರೆತು ಯಾರು ವಿರುದ್ಧ ಹೋಗಬೇಕು ಅನ್ನೋದನ್ನ ಬಹಳ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡಂಗಿದೆ. ಇವತ್ತು ನಾನು ಹೇಳೋದು, ಇವತ್ತು ಬುರುಡೆ ಗ್ಯಾಂಗ್ ಅಂತ ಹೇಳಿ ಇವ್ರು ಕರ್ಕೊಂಡು ಬಂದು ಒಬ್ಬ ಚಿನ್ನಯ್ಯನ ಕರ್ಕೊಂಡ್ ಬಂದ್ರಲ್ಲ, ಅವನು ಬಲಿಕಾ ಬಕರ ಮಾಡ್ಬಿಟ್ಟು ಶಿವಮೊಗ್ಗದ ಜೈಲಲ್ಲಿ ಇಟ್ಟಿದಾರಲ್ಲ, ಅವನೊಬ್ಬ ದಲಿತ ರೀ. ಇವ್ರು ಯಾವ ಕಮ್ಯುನಿಸ್ಟ್ನವ್ರು ದಲಿತ ಪರವಾಗಿದ್ದವರು? ಒಂದು ವೃದ್ಧ ಹೆಣ್ಣು ಮಗಳನ್ನು ಕರ್ಕೊಂಡ್ಬಂದು, ಅನಾಥ ಹೆಣ್ಣುಮಗಳವಳು, ಅವಳು ಬಾಯಲ್ಲಿ ಅನನ್ಯ ಭಟ್ ಅಂತ ನಿನ್ಗೊಬ್ಳು ಮಗಳಿದ್ದಾಳೆ ಅಂತ ಸುಳ್ಳು ಹೇಳಿಸಿ ಅವಳನ್ನ ಕಣ್ಣೀರು ಹಾಕೋ ಥರ ಮಾಡಿದ್ರಲ್ಲ, ಇವ್ರು ಯಾವ ಕಮ್ಯುನಿಸ್ಟ್ ರೀ? ಇವ್ರು ಯಾರು ಜನಪರ? ಇವರು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅಲ್ಲಿ ಮದುವೆಯಾದಂಥ ಅದೆಷ್ಟೋ ಸಾವಿರ ಹೆಣ್ಣು ಮಕ್ಕಳನ್ನ ಮೊದಲ ರಾತ್ರಿಯನ್ನ ಧರ್ಮಸ್ಥಳದವ್ರ ಜೊತೆ ಕಳಿಬೇಕು ಅಂತೇಳಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅವಮಾನ ಮಾಡಿದ್ರಲ್ರಿ. ನೀವ್ಯಾವ ಹೆಣ್ಣಿನ ಪರ ಹೋರಾಟಗಾರ್ರಿ ನೀವು? ನೀವ್ಯಾವ ಕಮ್ಯುನಿಸ್ಟ್ ರೀ ನೀವು? ನೀವ್ಯಾವ ಸಿದ್ಧಾಂತದ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದೀರಿ? ನಿಮಗೇನು ಯೋಗ್ಯತೆ ಇದೆ ಆ ಹೋರಾಟ ಮಾಡಲಿಕ್ಕೆ? ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ? 70,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಇರುವಂತಹ ವೀರೇಂದ್ರ ಹೆಗ್ಗಡೆಯರಿಗೆ, ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಅಂತ ಹೇಳಿ ಪ್ರತಿ ವರ್ಷ 10 ಕೋಟಿ ರೂಪಾಯಿಗಳನ್ನು ಎತ್ತಿಟ್ಟಿರುವಂತಹ ಕಾಮಂದರು ಅಂತ ಕರಿತೀರಿ ನೀವು. 1.5 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಗಂಡ ಕುಡಿತಕ್ಕೆ ಬಿದ್ದು ಫ್ಯಾಮಿಲಿ ಬೀದಿಗೆ ಬಿದ್ದಾಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೊಂದು ಪುನರುಜ್ಜೀವನ ಕೊಟ್ಟು ಅವ್ರ ಜೀವನ ಇವತ್ತು ಬಚಾವ್ ಮಾಡಿಸಿರೋ ವೀರೇಂದ್ರ ಹೆಗ್ಗಡೆ ಬಗ್ಗೆ ಮಾತಾಡ್ತೀರಿ? ತನ್ನ ವ್ಯಾಪ್ತಿಗೆ ಸಂಬಂಧವೇ ಇಲ್ಲದ ಯಾವುದೋ ಮದ್ದೂರು ಪಕ್ಕದಲ್ಲಿರೋ ಯಾವುದೋ ಒಂದು ಹಳ್ಳಿಯಲ್ಲಿ 8-10 ಲಕ್ಷ ಖರ್ಚು ಮಾಡಿ ಅಲ್ಲಿಗೊಂದು ಕೆರೆ ಕಟ್ಟಿಕೊಡ್ತಾರೆ. ಆ ಥರದ್ದು 100 ಕೆರೆಗಳನ್ನು ಕರ್ನಾಟಕದಲ್ಲಿ ಕಟ್ಟಿಕೊಟ್ಟು ನೀರಾವರಿ ವಿಚಾರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವ್ರ ಮೇಲೆ ಮಾತಾಡ್ತೀರಿ? 1,25,000 ಕೋಟಿ ರೂಪಾಯಿಗಳಿಗೆ ಜಾಮೀನಾಗಿ ನಿಂತು ಪ್ರತಿ ಮನೆಯ ಹೆಣ್ಣು ಮಕ್ಕಳಿಗೆ ಸಾಲ ಬೇಕು ಅಂದಾಗ ಮಗನಿಗೆ ಓದಿಸ್ಲಿಕ್ಕೋ, ಮಗಳಿಗೆ ಮದುವೆ ಮಾಡ್ಲಿಕ್ಕೋ, ತಂದೊಂದು ಜೀವನ ಕಟ್ಕೊಳ್ಲಿಕ್ಕೋ, ಒಂದು ಅಂಗಡಿ ಮಾಡ್ಲಿಕ್ಕೋ ಅಷ್ಟೆಲ್ಲ ಒದ್ದಾಡ್ತಾರೋ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾತಾಡ್ತೀರಿ ನೀವು? ಪ್ರತಿ ವರ್ಷ ತಾಳಿಯನ್ನ, ಬಂಗಾರದ ಬೊಟ್ಟನ್ನು ಕೈಲಿಟ್ಟು ಉಚಿತವಾಗಿ ಸಾಮೂಹಿಕ ಮದುವೆ ಮಾಡಿಸುವಂತಹ ವೀರೇಂದ್ರ ಹೆಗ್ಗಡೆ ಬಗ್ಗೆ ಮಾತಾಡ್ತೀರಿ? ಪ್ರತಿದಿನ 30,000 ಮಿನಿಮಮ್ ಜನಕ್ಕೆ ಊಟ ಹಾಕುವ ಧರ್ಮಸ್ಥಳದ ಅನ್ನದಾಸೋಹ ನಡೆಯುವಂತಹ ಸ್ಥಳದ ಬಗ್ಗೆ ನೀವು ಮಾತಾಡ್ತೀರಿ? ಯಾವ ರೈಟ್ಸ್ ಇದೆ, ಯಾವ ನೈತಿಕತೆ ಇದೆ? ಬಟ್ ಮಾತಾಡ್ತಿರೋರು ಯಾರು? ಒಬ್ಬ ರೌಡಿ ಶೀಟರು, ಮುಂಬೈಯಿಂದ ಬಂದಿರೋನು ಮಹೇಶ್ ಶೆಟ್ಟಿ ತಿಮರೋಡಿ, ಇನ್ನೊಬ್ಬ ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟವನು ಗಿರೀಶ್ ಮಟ್ಟಣ್ಣ, ಇನ್ನೊಬ್ಬ ಮೊನ್ನೆ ತನಕ ಬೆಟ್ಟಿಂಗ್ ಆ್ಯಪ್ ಅನ್ನು ಪ್ರಮೋಟ್ ಮಾಡ್ತಿದ್ದ ಸಮೀರ, ಇನ್ನೊಬ್ಬ ಗಾಂಜಾ ಮಾಡ್ತಿದ್ದ TJ ಅಂತ. ಇಂಥವ್ರ ಮಾತುಗಳನ್ನ ನೀವು ಯಾರ ವಿರುದ್ಧ? ವೀರೇಂದ್ರ ಹೆಗ್ಗಡೆಯವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ. ಇಲ್ಲಿರೋರೆಲ್ಲ ಹಲ್ಕಟ್ಗಳು. ತುಂಬಾ ಕ್ಲಿಯರ್ ಆಗಿ ಹೇಳಬೇಕು ಅಂತ ಭಾಷೆ. ಲೆಫ್ಟಿಸ್ಟ್ ಅಂದ್ರಿ ಬಹುಶಃ ಕಡೆ ಪ್ರಶ್ನೆ ನಾನು ಅದನ್ನೇ ಕೀರ್ತಿ ಅವ್ರನ್ನ ಕೇಳ್ತೀನಿ. ಲೆಫ್ಟ್ ಐಡಿಯಾಲಜಿ, ಕಮ್ಯುನಿಸ್ಟ್ಗಳು ಇದೆಲ್ಲದರ ಮೂಲ ತತ್ವ ಇದ್ದಿದ್ದು ಬಡವರು, ಹಿಂದುಳಿದವರು, ತುಳಿತಕ್ಕೊಳಗಾದವರ ಪರವಾದ ಹೋರಾಟ. ಅದು ಬರ್ತಾ 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 ಧರ್ಮಸ್ಥಳದ ತನಕ ಬಂದಿಲ್ಲೋ ಹೊತ್ತಿಗೆ ಇದು ಧರ್ಮದ ವಿರುದ್ಧ, ಹಿಂದೂಗಳ ವಿರುದ್ಧ, ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಅನ್ನೋ ರೀತಿಯಲ್ಲಿ ಆಗೋಯ್ತಾ ಅಂತ. ಇವತ್ತು ಒಂದು ಬಿಗ್ಗೆಸ್ಟ್ ಸಮಸ್ಯೆ ಏನು ಅಂತಂದ್ರೆ, ಸೆಕ್ಯುಲರ್ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ಬೇಕು ಫಸ್ಟ್. ಇವತ್ತು ಸೆಕ್ಯುಲರ್ ಅಂದ್ರೆ ಯಾರು ಹಿಂದೂ ಧರ್ಮವನ್ನ ಬೈತಾನೋ ಅವನು ಸೆಕ್ಯುಲರ್. ತುಂಬಾ ಸಿಂಪಲ್ ಆಗಿದೆ ಅದು. ಅವರೆಲ್ಲರದು ಹೆಂಗಿದೆ ಅಂತಂದ್ರೆ, ಹಿಂದೂ ಧರ್ಮವನ್ನ ಯಾರು ನಿಂದಿಸ್ತಾನೋ, ಶ್ರೀರಾಮನನ್ನ ಯಾರು ಬೈತಾನೋ, ಮೋದಿ ವಿರುದ್ಧ ಯಾರು ಮಾತಾಡ್ತಾರೋ, ದೇಶದ ವಿರುದ್ಧವಾಗಿ ಯಾರು ಮಾತಾಡ್ತಾರೋ, ಈ ಸೆಕ್ಯುಲರ್. ಎಲ್ಲ ಧರ್ಮವನ್ನ ಗೌರವಿಸು, ನಿನ್ನ ಧರ್ಮವನ್ನ ಆರಾಧಿಸು ಎಂದು ಹೇಳುವ ಹಿಂದೂ ಧರ್ಮೀಯ ಅವನು ಸೆಕ್ಯುಲರ್ ಅಲ್ಲ, ಅವನು ಕೋಮುವಾದಿ. ಆದರೆ ಎಲ್ಲ ಧರ್ಮವನ್ನ ನಂಬಿಸಿ, ಎಲ್ಲ ಧರ್ಮವನ್ನ ಆರಾಧಿಸಿ, ಹಿಂದೂ ಧರ್ಮವನ್ನ ಏಕಾಏಕಿ ಅಟ್ಯಾಕ್ ಮಾಡುವವನು ಅವ್ನು ಎಂಥ ಸೆಕ್ಯುಲರ್ ರೀ. ಎಷ್ಟು ಚೆನ್ನಾಗಿ ರಾಮಂಗೆ ಬೈತಾನೆ, ಸೀತೆಗೆ ಬೈತಾನೆ, ಎಂಥ ಸೆಕ್ಯುಲರು. ಈ ಪರಿಸ್ಥಿತಿಗೆ ಬಂದು ತಲುಪಿದೆ. ಆ್ಯಂಡ್
ನೀವು ಕೇಳಿದ ಹಾಗೆ ಕಮ್ಯುನಿಸ್ಟ್ಗಳಾಗಿರ್ಬೋದು, ಲೆಫ್ಟಿಸ್ಟ್ಗಳಾಗಿರ್ಬೋದು, ಅವರು ಅಂದರೆ ಈ ಜನಪರ, ಬಡವರ ಪರ, ದೀನದಲಿತರ ಪರ, ಶೋಷಿತರ ಪರ ಅಂತ ಇದ್ದವರು ಯಾರ ಪರ ಇರಬೇಕು ಅನ್ನೋದನ್ನ ಮರೆತು ಯಾರು ವಿರುದ್ಧ ಹೋಗಬೇಕು ಅನ್ನೋದನ್ನ ಬಹಳ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡಂಗಿದೆ. ಇವತ್ತು ನಾನು ಹೇಳೋದು, ಇವತ್ತು ಬುರುಡೆ ಗ್ಯಾಂಗ್ ಅಂತ ಹೇಳಿ ಇವ್ರು ಕರ್ಕೊಂಡು ಬಂದು ಒಬ್ಬ ಚಿನ್ನಯ್ಯನ ಕರ್ಕೊಂಡ್ ಬಂದ್ರಲ್ಲ, ಅವನು ಬಲಿಕಾ ಬಕರ ಮಾಡ್ಬಿಟ್ಟು ಶಿವಮೊಗ್ಗದ ಜೈಲಲ್ಲಿ ಇಟ್ಟಿದಾರಲ್ಲ, ಅವನೊಬ್ಬ ದಲಿತ ರೀ. ಇವ್ರು ಯಾವ ಕಮ್ಯುನಿಸ್ಟ್ನವ್ರು ದಲಿತ ಪರವಾಗಿದ್ದವರು? ಒಂದು ವೃದ್ಧ ಹೆಣ್ಣು ಮಗಳನ್ನು ಕರ್ಕೊಂಡ್ಬಂದು, ಅನಾಥ ಹೆಣ್ಣುಮಗಳವಳು, ಅವಳು ಬಾಯಲ್ಲಿ ಅನನ್ಯ ಭಟ್ ಅಂತ ನಿನ್ಗೊಬ್ಳು ಮಗಳಿದ್ದಾಳೆ ಅಂತ ಸುಳ್ಳು ಹೇಳಿಸಿ ಅವಳನ್ನ ಕಣ್ಣೀರು ಹಾಕೋ ಥರ ಮಾಡಿದ್ರಲ್ಲ, ಇವ್ರು ಯಾವ ಕಮ್ಯುನಿಸ್ಟ್ ರೀ? ಇವ್ರು ಯಾರು ಜನಪರ ರೀ ಇವರು? ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅಲ್ಲಿ ಮದುವೆಯಾದಂಥ ಅದೆಷ್ಟೋ ಸಾವಿರ ಹೆಣ್ಣು ಮಕ್ಕಳನ್ನ ಮೊದಲ ರಾತ್ರಿಯನ್ನ ಧರ್ಮಸ್ಥಳದವ್ರ ಜೊತೆ ಕಳಿಬೇಕು ಅಂತೇಳಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅವಮಾನ ಮಾಡಿದ್ರಲ್ರಿ. ನೀವ್ಯಾವ ಹೆಣ್ಣಿನ ಪರ ಹೋರಾಟಗಾರ್ರಿ ನೀವು? ನೀವ್ಯಾವ ಕಮ್ಯುನಿಸ್ಟ್ ರೀ ನೀವು? ನೀವ್ಯಾವ ಸಿದ್ಧಾಂತದ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದೀರಿ? ನಿಮಗೇನು ಯೋಗ್ಯತೆ ಇದೆ ಆ ಹೋರಾಟ ಮಾಡಲಿಕ್ಕೆ? ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ? 70,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಇರುವಂತಹ ವೀರೇಂದ್ರ ಹೆಗ್ಗಡೆಯರಿಗೆ, ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಅಂತ ಹೇಳಿ ಪ್ರತಿ ವರ್ಷ 10 ಕೋಟಿ ರೂಪಾಯಿಗಳನ್ನು ಎತ್ತಿಟ್ಟಿರುವಂತಹ ಕಾಮಂದರು ಅಂತ ಕರಿತೀರಿ ನೀವು. 1.5 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಗಂಡ ಕುಡಿತಕ್ಕೆ ಬಿದ್ದು ಫ್ಯಾಮಿಲಿ ಬೀದಿಗೆ ಬಿದ್ದಾಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೊಂದು ಪುನರುಜ್ಜೀವನ ಕೊಟ್ಟು ಅವ್ರ ಜೀವನ ಇವತ್ತು ಬಚಾವ್ ಮಾಡಿಸಿರೋ ವೀರೇಂದ್ರ ಹೆಗ್ಗಡೆ ಬಗ್ಗೆ ಮಾತಾಡ್ತೀರಿ? ತನ್ನ ವ್ಯಾಪ್ತಿಗೆ ಸಂಬಂಧವೇ ಇಲ್ಲದ ಯಾವುದೋ ಮದ್ದೂರು ಪಕ್ಕದಲ್ಲಿರೋ ಯಾವುದೋ ಒಂದು ಹಳ್ಳಿಯಲ್ಲಿ 8-10 ಲಕ್ಷ ಖರ್ಚು ಮಾಡಿ ಅಲ್ಲಿಗೊಂದು ಕೆರೆ ಕಟ್ಟಿಕೊಡ್ತಾರೆ. ಆ ಥರದ್ದು 100 ಕೆರೆಗಳನ್ನು ಕರ್ನಾಟಕದಲ್ಲಿ ಕಟ್ಟಿಕೊಟ್ಟು ನೀರಾವರಿ ವಿಚಾರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವ್ರ ಮೇಲೆ ಮಾತಾಡ್ತೀರಿ? 1,25,000 ಕೋಟಿ ರೂಪಾಯಿಗಳಿಗೆ ಜಾಮೀನಾಗಿ ನಿಂತು ಪ್ರತಿ ಮನೆಯ ಹೆಣ್ಣು ಮಕ್ಕಳಿಗೆ ಸಾಲ ಬೇಕು ಅಂದಾಗ ಮಗನಿಗೆ ಓದಿಸ್ಲಿಕ್ಕೋ, ಮಗಳಿಗೆ ಮದುವೆ ಮಾಡ್ಲಿಕ್ಕೋ, ತಂದೊಂದು ಜೀವನ ಕಟ್ಕೊಳ್ಲಿಕ್ಕೋ, ಒಂದು ಅಂಗಡಿ ಮಾಡ್ಲಿಕ್ಕೋ ಅಷ್ಟೆಲ್ಲ ಒದ್ದಾಡ್ತಾರೋ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾತಾಡ್ತೀರಿ ನೀವು? ಪ್ರತಿ ವರ್ಷ ತಾಳಿಯನ್ನ, ಬಂಗಾರದ ಬೊಟ್ಟನ್ನು ಕೈಲಿಟ್ಟು ಉಚಿತವಾಗಿ ಸಾಮೂಹಿಕ ಮದುವೆ ಮಾಡಿಸುವಂತಹ ವೀರೇಂದ್ರ ಹೆಗ್ಗಡೆ ಬಗ್ಗೆ ಮಾತಾಡ್ತೀರಿ? ಪ್ರತಿದಿನ 30,000 ಮಿನಿಮಮ್ ಜನಕ್ಕೆ ಊಟ ಹಾಕುವ ಧರ್ಮಸ್ಥಳದ ಅನ್ನದಾಸೋಹ ನಡೆಯುವಂತಹ ಸ್ಥಳದ ಬಗ್ಗೆ ನೀವು ಮಾತಾಡ್ತೀರಿ? ಯಾವ ರೈಟ್ಸ್ ಇದೆ, ಯಾವ ನೈತಿಕತೆ ಇದೆ? ಬಟ್ ಮಾತಾಡ್ತಿರೋರು ಯಾರು? ಒಬ್ಬ ರೌಡಿ ಶೀಟರು ಮುಂಬೈಯಿಂದ ಬಂದಿರೋನು ಮಹೇಶ್ ಶೆಟ್ಟಿ ತಿಮರೋಡಿ, ಇನ್ನೊಬ್ಬ ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟವನು ಗಿರೀಶ್ ಮಟ್ಟಣ್ಣ, ಇನ್ನೊಬ್ಬ ಮೊನ್ನೆ ತನಕ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಿದ್ದ ಸಮೀರ, ಇನ್ನೊಬ್ಬ ಗಾಂಜಾ ಮಾಡ್ತಿದ್ದ TJ ಅಂತ. ಇಂಥವ್ರ ಮಾತುಗಳನ್ನ ನೀವು ಯಾರ ವಿರುದ್ಧ? ವೀರೇಂದ್ರ ಹೆಗ್ಗಡೆಯವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ. ಇಲ್ಲಿರೋರೆಲ್ಲ ಹಲ್ಕಟ್ಗಳು. ತುಂಬಾ ಕ್ಲಿಯರ್ ಆಗಿ ಹೇಳಬೇಕು ಅಂತ ಭಾಷೆ. Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.